ಬೀದರ್ರಿಂದ ಬಂದಿರೋಂಥದ್ದು ಹೀಗೆ. ಬೀದರ್ ತಾಲೂಕಿನ ನವಲಸಪುರ ಗ್ರಾಮದ ಮಂದಾಕಿನಿ ಎಂಬ ವಿಶೇಷ ವಿಕಲಚೇತನ ಮಹಿಳೆ ಬಟ್ಟೆ ಹೊಲಿಯುವುದನ್ನ ಕಲಿತಿದ್ದಾರೆ. ಆದರೆ ಈ ವಿಕಲಚೇತನ ಮಹಿಳೆಗೆ ಸ್ವಂತ ಹೊಲಿಗೆ ಯಂತ್ರವಿಲ್ಲದೆ ಗೆಳತಿಯ ಹೊಲಿಗೆ ಯಂತ್ರದಲ್ಲಿ ಪ್ರತಿನಿತ್ಯ ಬಟ್ಟೆ ಹೊಲಿಯುತ್ತಿದ್ದಾರೆ. ಜೊತೆಗೆ ಪೋಷಕರನ್ನ ಸಾಕುವ ಹೊಣೆ ಇವರ ಮೇಲಿದೆ. ಪ್ರತಿನಿತ್ಯ ಬಟ್ಟೆ ಹೊಲಿಯುವುದರಿಂದ ಬರುವ ಅಲ್ಪ ಆದಾಯವೇ ಈ ಕುಟುಂಬಕ್ಕೆ ಆಧಾರ. ಇಷ್ಟೆಲ್ಲ ಕಷ್ಟದ ನಡುವೆ ಯಾರಾದ್ರೂ ದಾನಿಗಳು ಪಬ್ಲಿಕ್ ಟಿವಿಯ ಬೆಳಕು ಕಾರ್ಯಕ್ರಮದ ಮೂಲಕ ಒಂದು ಹೊಲಿಗೆ ಯಂತ್ರ ಹಾಗೂ ಫೀಕೋಪಾಲ್ ಕೊಡಿಸಿದ್ರೆ ಕುಟುಂಬ ನಿರ್ವಹಣೆಯ ಜೊತೆಗೆ ತನ್ನಂತೆಯೇ ಇರುವ ಗ್ರಾಮದ 10 ಮಹಿಳೆಯರಿಗೆ ಉಚಿತವಾಗಿ ತರಬೇತಿ ನೀಡುತ್ತೇನೆ ಎಂಬುದು ಈಕೆಯ ಆಶಯ. ಈ ವಿಕಲಚೇತನೆಗೆ ಈ ಹಿಂದೆ ಮದುವೆಯಾಗಿದ್ದು ವಿಕಲಚೇತನೆಯ ಜೊತೆ ಸಂಸಾರ ಕಷ್ಟ ಎಂಬ ಕಾರಣಕ್ಕೆ ಮಧ್ಯದಲ್ಲೇ ಪತಿ ಎನಿಸಿಕೊಂಡವನು ಕೈಕೊಟ್ಟು ಹೋಗಿದ್ದಾನೆ. ಇಂದೋ ನಾಳೆಯೋ ಬೀಳುವ ಹಂತದಲ್ಲಿರುವ ಮನೆಯಲ್ಲೇ 4 ಜನ ವಾಸ ಮಾಡುತ್ತಿದ್ದಾರೆ. ಜೊತೆಗೆ ಗೆಳತಿ ಹೊಲಿಗೆ ಯಂತ್ರವನ್ನ ಯಾವಾಗ ಬೇಕಾದ್ರೂ ವಾಪಸ್ ಕೇಳಬಹುದಾಗಿದ್ದು ವಾಪಸ್ ನೀಡಿದ್ರೆ ಇವರ ಬದುಕು ಬೀದಿಗೆ ಬರುತ್ತೆ. ಹಾಗಾಗಿ ಈ ವಿಶೇಷ ವಿಕಲಚೇತನೆ ಮಂದಾಕಿನಿ ಒಂದು ಹೊಲಿಗೆ ಯಂತ್ರ ಹಾಗೂ ಫೀಕೋಪಾಲ್ಗೆ ಮನವಿ ಮಾಡಿದ್ದಾರೆ. ಅಂಗವೈಕಲ್ಯದ ಜೊತೆಗೆ ಕಿತ್ತು ತಿನ್ನೋ ಬಡತನವಿದ್ದರೂ ತಾನೂ ದುಡಿದು ಬೇರೆಯವರನ್ನು ದುಡಿಯುವಂತೆ ಮಾಡುತ್ತೇನೆ ಎಂಬ ಕನಸು ಕಂಡಿರುವ ಮಂದಾಕಿನಿಗೆ ಸಹಾಯ ಮಾಡಿದ್ರೆ ಎಲ್ಲವೂ ಸರಿ ಇದ್ದು ದುಡಿಯಲು 108 ಕಾರಣ ನೀಡುವ ಜನರಿಗೆ ಒಂದು ಪಾಠವಾಗಬಹುದು ಎಂಬುದು ನಮ್ಮ ಆಶಯ. ಈ ಪ್ರಕರಣದಲ್ಲಿ ಮಂದಾಕಿನಿ ನೀವಾ? ಓಕೆ. ಸುನೀತಾ ಯಾರು? ನೀವು ಅವ್ರ ಮನೆ ಬಾಜುದಾರ ಇದ್ದಾರೆ. ಅವ್ರ ಮನೆ ಬಾಜುನಾಗಿರೋರು ಅಷ್ಟೇ, ಸಂಬಂಧಿಕರಲ್ಲ? ಓಕೆ. ಸಂಗಮೇಶ್ ಯಾರು? ನೀವು ಅಲ್ಲ. ನಿಮ್ಮ ಹೆಸರೇನು? ಸರ್ ವಿಶಾಲ್ ದೊಡ್ಡಿ ಅಂತ ಹೇಳಿ. ವಿಶಾಲ್ ದೊಡ್ಡಿ. ತಾವೆಲ್ಲಿರೋದು? ಸರ್ ಅಲ್ಲಿ ನಾನು ನವಲಸ್ಪುರಲ್ಲೇ ಇರ್ತೀನಿ ಸರ್. ಅವ್ರ ಮನೆ ನವರಸ್ಪುರ. ನೀವೇನ್ ಮಾಡ್ತೀರಿ? ನಾನು ಲ್ಯಾಬ್ ಟೆಕ್ನಿಷಿಯನ್ ಇದ್ದೀನಿ ಸರ್. ನೀವೇನಕ್ಕೆ ಬಂದ್ರಿ ಇಲ್ಲಿ? ಅಕ್ಕನ ಜೊತೆಗೆ ಬಂದೀನಿ ಸರ್. ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಹೇಳಿ. ಅಕ್ಕ ಅಂದ್ರೆ ಅಲ್ಲಿ ಊರಲ್ಲೇ ಸರ್. ಪರಿಚಯ ಸರ್. ಓಕೆ, ವೆರಿ ಗುಡ್. ಅದಕ್ಕೆ ಕರ್ಕೊಂಬಂದ್ರಾ? ಬಂದಿದ್ದೀನಿ ಸರ್. ಹೌದು ಸರ್. ಲ್ಯಾಬ್ ಟೆಕ್ನಿಷಿಯನ್ ನೀವು? ಹೌದು ಸರ್. ಲ್ಯಾಬ್ ಟೆಕ್ನಿಷಿಯನ್. ಸರ್ಕಾರನ ಖಾಸಗಿನ? ಖಾಸಗಿ ಸರ್. ಖಾಸಗಿ. ಹೌದು ಸರ್. ನೀವ್ ಯಾಕೆ ಬಂದ್ರಿ? ಅವ್ರ ಕಡೆದ್ರಿ ಎಲ್ಲ ಹಿಂಗ. ನೀವ್ ಏನ್ ಮಾಡ್ತೀರಿ? ನಾವೇನು ಕೂಲಿ ಕೆಲಸ ಮಾಡ್ತೇವ್ರಿ ಹೊಲ್ದಾಗ. ಎಲ್ಲಿ? ಹೊಲ್ದಾವ್ರಿ. ನೀವ ಏನ್ ಹೊಲ? ಇದು ಹಿಂಗೆ ಬೇರೆ ಬಲ್ಲಿ ಒಕ್ಕಲಿಗರ ಬಲ್ಲಿ. ನಿಮ್ ಕಡೆ ಏನ್ ಬೆಳಿತಾರೆ? ಏನ್ರಿ ಕಡ್ಡಿ, ಜೋಳ, ಉದ್ದು, ಹೆಸರು, ಕಡ್ಡಿ ಹಿಂಗೆ ಬೆಳಿತಾವ್ರಿ. ಮಕ್ಕಳವ? ಹಾಂ, ನಮಗೆ ಮೂಗರ ರೀ. ಅವು ಏನ್ ಮಾಡ್ತಾವೆ? ಅವರು ಮೂಗರ ಶಾಲೆಗೆ ಹೋಯ್ತಾರೆ ಅವ್ರು. ಇಬ್ಬರು ಸೆಕೆಂಡ್ ಇಯರ್. ಹಾಂ ರೀ. ಈಕಿ ನಿಮ್ಮ ಮನೆ ಪಕ್ಕ ಇದ್ದಾಳ? ಅದಕ್ಕೆ ಆಕಿ ಕರ್ಕೊಂಡು ಬಂದ್ರೇನಾ? ಚಲೋ ಆತ್. ಹಾ, ಮಂದಾಕಿನಿ ಎಲ್ಲಿ ಕಲ್ತ್ಕೊಂಡ್ರಿ ನೀವು ಇದನ್ನೆಲ್ಲ? ಸರ್ ಹಿಂಗೆ ನಮ್ಮ ಫ್ರೆಂಡ್ಸ್ ಹೊಲಿತಾ ಇದ್ರು ಸರ್. ಅದು ಅಕ್ಕಪಕ್ಕ ಮನೆಯಲ್ಲಿ. ಹಂಗಾಗಿ ನೋಡಿ ಕಲ್ತ್ಕೊಂಡ್ಬಿಟ್ರಾ? ಹಾಂ, ಅದ ನೋಡಿ ಕಲ್ತಿದೆ ಸರ್. ನಾನು ಬೇರೆ ಕಡೆ ಎಲ್ಲೂ ಕಲ್ತಿಲ್ಲ. ಓಕೆ. ಈಗ ನಿಮ್ಮ ಫ್ರೆಂಡ್ ಇಂದ್ರಲ್ಲಿ ಹೊಲಿತಿದ್ದೀರಾ? ಹಾಂ ಸರ್, ಅವ್ರದ್ದೇ ಅದ ಅಂತೇಳಿ. ಓಕೆ. ಅಲ್ಲಿ ಬರ್ತಾ ಜನ ಬಂದು ಕೊಡ್ತಾರ ಬಟ್ಟೆ? ಹಾಂ, ಕೊಡ್ತಾರೆ ಸರ್. ಎಷ್ಟು ಮಂದಿ ಇದ್ದಾರೆ ನಿಮ್ಮ ಊರ್ನಾಗ? ದೊಡ್ಡವ್ರೇನದ? ಇಲ್ಲ ಸರ್, ಚಿಕ್ಕ ಹಳ್ಳಿ ಅದ ಅಂತ. ಮತ್ತೆ ಹಳ್ಳಿಯಾಗ ಅಷ್ಟೊಂದು ಮಂದಿ ಬಟ್ಟೆ ತರ್ತಾರೇನಾ? ಹಾಂ, ಆದಷ್ಟು ಅದೊಟ್ಟು ಮಟ್ಟಿಗೆ ಹಂಗೆ ಬರ್ತಾ ಇರ್ತಾವಂತಾರೆ. ಸರ್ಕಾರದವ್ರು ಅಂತಾರೆ ಮಂದಿ ಹತ್ರ ರೊಕ್ಕಿಲ್ಲ ಬಹಳ ಕಷ್ಟ ಐತಿ ಅಂತಾರೆ. ಅಷ್ಟೊಂದು ನಳಿ ಅಷ್ಟೊಂದು ಬಟ್ಟೆ ಹೊಲಿಸ್ತಾರೆ ನಂಗಾರೆ? ಕಷ್ಟನೇ ಇದೆ ಸರ್. ಅಂದ್ರೆ ಹೊಲಿಸ್ತಾರೆ ಸರ್. ಹಂಗೇನೆ ಅಂದ್ರೆ ಬೇರೆ ಕಡೆ ಅಂದ್ರೆ ಪರಿಚಯ ಬಟ್ಟೆನ ಗಂಡ್ಮಕ್ಳ ಬಟ್ಟೆನ? ಹೆಣ್ಮಕ್ಳು ಲೇಡೀಸ್ ಬಟ್ಟೆ ಸರ್. ನೀವು ಹೊಲಿಯೋದ? ಚಂದ ಹೊಲಿತಾಳ್ರಿ. ಎಲ್ಲ ಈಕಿನ ಬಲಿಕೆ ಬರ್ತಾವ. ಹಾಂ. ನಿಮ್ಮ ಊರು ಯಾವ್ದು? ನವಲಸ್ಪುರ. ಬೀದರ್ ಪಕ್ಕದಲ್ಲಿ ಹಳ್ಳಿ. ನಿಮ್ಮ ಯಜಮಾನ ಇಲ್ಲೇನಾ? ಇಲ್ಲ ಸರ್. ಓಕೆ. ಸಂಸಾರ ನಡೆಸಕ್ಕೆ ಕಷ್ಟ ಅಂತ ಹೋದ ಪಾರ್ಟಿ ಅವ? ಹೌದು ಸರ್. ಏನು ಬದುವಂತ ಮಾನ ಮರ್ಯಾದೆ ಇಲ್ಲ. ಸರಿ, ಈಗ ಸಂಸಾರ ಕಷ್ಟ ಅಂತ ನೀ ಬಿಟ್ಟಿಲ್ವಲ್ಲ, ಫೈಟ್ ಮಾಡ್ತಿಲ್ವ ನೀನು? ಮತ್ತೆ ತಲೆ ಬೇಡವಾ? ಬಿಡು, ನಮ್ಗೆ ಯಾಕೆ ಬೇಡ ಈಗ ಆ ವಿಷಯ ಬೇಡ. ಆಗಿದ್ದಾಗೋಗಿದೆ ತಾನೇ? ಓಕೆ. ಮಕ್ಕಳೆಲ್ಲೇನ? ಇಲ್ಲ. ಮಕ್ಳು ನೀನು ಒಬ್ಬಳೆ? ಒಬ್ಬಾಕಿ ನೀನು? ಅಂದ್ರೆ ನಮ್ಮ ತಂದೆ ತಾಯಿ ಮಕ್ಕಳು ನಾವು 5 ಜನ ಮಕ್ಕಳಿದ್ದೇವೆ ಸರ್. ಎಲ್ಲ ಒಟ್ಟಿಗೆ ಇದ್ದೀರಿ? ಹಾಂ, ಎಲ್ಲ ಒಟ್ಟಿಗೆ. ನಿಮ್ಮಪ್ಪ ಏನು ಮಾಡೋರು? ಇದು ಕೂಲಿ ಕೆಲಸನೇ ಮಾಡ್ತಾರೆ. ಓಕೆ. ಈ ಮಿಷಿನ್ ಕೊಡ್ಸೋದು ಸಾಕೆ ನಿಂಗೆ? ಸರ್, ಅದರಲ್ಲೇ ಜೀವನ ಮಾಡ್ತೀನಿ ಆದಷ್ಟು ಅಂತಂದು ಹೇಳ್ತಾರೆ. ಓಕೆ. ಫೀಕೋಪಾಲ್ ಅಂದ್ರೆ ಆ ಸೀರೆ ಕೆಳಕ್ಕೆ ಹಾಕ್ತಾರಲ್ಲ, ಹೌದು. ಅದಾ? ಹೌದು.
ಅಂತ ಸೀರೆ ನೆಲದಲ್ಲಿ ಹಿಂಗೆ ಹೋದ್ರೆ ಹಾಳಾಗತ್ತೆ ಅಂದ್ಬಿಟ್ಟು ಕೆಳಗಡೆಗೆ ಒಂದು ಹಾಕ್ತಾರಲ್ಲ ಸುತ್ತಲೂ, ಹಾಂ ಹೌದು ಸರ್. ಅದಾ ಅದು? ಯಾಕೆ ಕರ್ಕೊಂಬಂದಿದ್ದೀರಿ ಹೇಳ್ರಿ ಸರ್. ಈ ಬೆಳಕು ಪ್ರೋಗ್ರಾಮ್ ಮೂಲಕ ಬಹಳಷ್ಟು ಜನ ಯಾರು ಇದನ್ನ ಕೇಸ್ ತಗೊಂಬಂದಿದ್ದು ಇಲ್ಲಿಗೆ? ಹಾಕಂದೆ ಸರ್. ನೀವೇ ಹಾಕಿದ್ದ ಸರ್? ಯಾರು ಇಲ್ಲ ಹಾಕಿದ್ದ? ಸರ್, ನಮ್ಮ ಫ್ರೆಂಡು ಮಂಗಲ ಅವ್ರು ಇದ್ದಾರೆ, ಅವರು ಇದರಲ್ಲೆಲ್ಲ ಓಡಾಡ್ತಾರೆ, ಅವ್ರಿಗೆ ಗೊತ್ತು. ಅದ್ರ ಕಡೆಯಿಂದ ಅವ್ರು ಹೇಳಿದ್ರು ನಿಂಗೆ ಬೆಳಕು ಕಾರ್ಯಕ್ರಮದಲ್ಲಿ ನಿಂಗೆ ತುಂಬ ಹೆಲ್ಪ್ ಆಯ್ತದೆ, ಅಲ್ಲಿ ಸರರು ಪರಿಚಯ ಮನ್ಸು ಮಾಡಿದ್ರೆ ಆಗ್ತದೆ, ಇಲ್ಲದ್ರೆ ಇಲ್ಲ ಅಂತ. ಹೌದು. ಬಹಳ ಜನ ರಾಜ್ಯದಲ್ಲಿ ಮಾತು ಹೇಳ್ಬಿಡ್ತಾರೆ, ಬೆಳಕು ಕಾರ್ಯಕ್ರಮದಲ್ಲಿ ಆಗುತ್ತೆ ಹೋಗ್ಬಿಡ್ರಿ ಅಂತ. ಇಲ್ಲ ಹಂಗೆ ನಮಗೆ ಆಗ್ಬೇಕಲ್ಲ, ನಂಬಿಕೆನೂ ಇದೆ ಸರ್. ಆ ರೀತಿ ನೀವು ನಡ್ಸ್ಬೋದು. ಎಷ್ಟೋ ಸರಿ ನಮ್ಮ ಕೈಲಿ ತೊಗೊಳಕ್ಕಾಗಲ್ಲ ಕೇಸ್ಗಳನ್ನ, ಕೆಲವು ಸರಿ ತಗೋತೀವಿ. ಈಗ ಹೆಣ್ಣು ಮಗಳೊಬ್ಬಳು ಸ್ವಾವಲಂಬಿಯಾಗಿರ್ತೀನಿ ಅಂತಂದ್ರೆ ಇರವ ಅಂತ ಮಾಡ್ತೀವಿ. ಬಟ್ ನೀನು ಇಲ್ಲೊಂದು ಮಾತಂದಿಯಂತೆ, ನನ್ನ ಫ್ರೆಂಡ್ಸ್ ಹೇಳ್ತಿದ್ರು ಹುಡುಗರು, ನಾ ಬೇರೆ ಮಕ್ಕಳಿಗೆ ಹೇಳ್ಕೊಡ್ತೀನಿ ಅಂತ. ಹೌದು ಸರ್. ಇದರಲ್ಲಿ ಅದನ್ನ ನೀನು ಮಾಡ್ತೀನಿ ಅಂದ್ರೆ ಮಾತ್ರ ಕೊಡ್ಸೋದು ನಾನು, ನೀನೊಬ್ಬಳು ಕೊಡ್ಸಲ್ಲ. ಇಲ್ಲ ಇಲ್ಲ ನೀನ್ ಬೇರೆ ಮಕ್ಕಳು ಇದೇ ತರ ಯಾರು ಕಲಿಯಕ್ಕೆ ಇಂಟ್ರೆಸ್ಟ್ ಇದೆ ಅವ್ರಿಗೆ ಹೇಳ್ಕೊಡ್ಬೇಕು. ಹೌದು ಸರ್. ಓಕೆ, ನೀನ್ ಬೇಕಾದ್ರೆ ವರ್ಷಕ್ಕೆ 2 ಮಕ್ಕಳಿಗೆ ಹೇಳ್ಕೊಡು, ನಂಗೆ ಬೇಜಾರಿಲ್ಲ. ಹೇಳ್ಕೊಡ್ತೀನಿ ಸರ್. ಯಾರಿಗೆ ಆಸಕ್ತಿ ಇದೆ ಆ ಮಕ್ಕಳಿಗೆ ಹೇಳ್ಕೊಡು. ಹಾಂ ಸರ್. ಬರೀ ನೀನು ಒಬ್ಬಳೇ ಸ್ವಾರ್ಥಿ ತರ ಇಟ್ಕೋಬೇಡ. ಇಲ್ಲ ಸರ್. ಅರ್ಥ ಆಯ್ತಾ? ಓಕೆ. ಸಂತೋಷ್ ಬಾಲ್ಕೆ ಅವರು ನನ್ನ ಜೊತೆ ಈಗ ಸಂಪರ್ಕದಲ್ಲಿದ್ದಾರೆ, ದೂರವಾಣಿ. ನಮಸ್ಕಾರ ಸರ್. ನಮಸ್ತೆ ಸರ್, ಚೆನ್ನಾಗಿದ್ದೀರಾ ಸರ್? ವಾ, ಫಸ್ಟ್ ಕ್ಲಾಸ್. ನೋಡ್ರಿ ಹೆಂಗಿರ್ತೀರ ಮಾಮೂಲ್, ನೋಡಲ್ವಾ ನೀವು ರಾತ್ರಿ ಹೊತ್ತಲ್ಲ ಹೆಂಗಿರ್ತೀನಿ ಅಂತ? ಖಂಡಿತ ಖಂಡಿತ. ನೀವು ವಾಯ್ಸ್ ಕೇಳಿದ್ರೆ ಅದೊಂಥರ ಯಾಗಿರ್ತಾ ಇದ್ರೆ ಸರಿ ಇದ್ದೀನಿ ಅಂತ, ಯಾಗಿರ್ತಿಲ್ಲ ಅಂದ್ರೆ ಸರಿ ಇಲ್ಲ ನನ್ನ ಬಾಡಿ ಅಂತ. ಹೌದೌದು ಸರ್, ಖಂಡಿತ ಸರ್. ಈ ಮಗುಗೆ ಒಂದು ಮೆಷಿನ್ ಮಾಡೋಣ ಅನ್ಕೊಂಡಿದೀನಿ. ಖಂಡಿತ ಸರ್. ಅದನ್ನ ಹೆಂಗ ಮಾಡೋದು ಅಂತ ನಾವಿಬ್ರು ಕೂಡ ಚರ್ಚೆ ಮಾಡಿ ಮಾಡ್ಕೊಳ್ಳೋಣ ಆಮೇಲೆ. ಖಂಡಿತ ಸರ್, ಖಂಡಿತ. ಸೊ ನೈಸ್ ಆಫ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಾ ಮಾಡಿಸ್ಕೊಡ್ತೀನಿ. ಅದು ಯಾವ ಮೆಷಿನ್ನು? ಅದೇನು ನಿಂಗೆ ಪವರ್ಡ್ ಬೇಕಾ ಮ್ಯಾನ್ಯಲ್ಲ? ಪವರ್ ಮಿಷನ್ ಸರ್. ಬೆಟರಾ? ಹಾಂ ಸರ್. ಕಾಲಿಗೆ ಯಾಕಂದ್ರೆ ಸುಲಭ ಆಗತ್ತಲ್ಲ? ಇದು ಲೆಗ್ ಮಿಷನ್ ಆದ್ರೆ ಇದು ಕಾಲು ತುಳಿಯಕ್ಕಾಗಲ್ಲ ಸರ್, ಆಗಲ್ಲ, ನೋವು ತುಳಿಯಕ್ಕಾಗಲ್ಲ. ಆಗುತ್ತೆ. ಹಾಗಾಗಿ ಪವರ್ ಆಯ್ತು, ಅದನ್ನೇ ಮಾಡ್ಸೋಣ. ಆಯ್ತಾ? ಮಾಡಿಸ್ಕೊಡ್ತೀನಿ. ಥ್ಯಾಂಕ್ ಯು ಅಪ್ಪ ಕರ್ಕೊಂಬಂದಿದ್ದಕ್ಕೂ. ನೀವು ಅಷ್ಟೇ ಬಾಜು ಮನೆಯವರು ಅಂತ ಬಂದ್ರಲ್ಲ, ನೀವು ಕಲ್ತ್ಕೊಳ್ರಿ. ಮನೆಯಾಗ ಕೂತ್ ಏನ್ ಮಾಡ್ತೀರಿ? ನಮ್ಮ ಮಕ್ಕಳು ಕಲಿತಾರೆ. ಕಲ್ಸ್ರಿ ಯಾರು. ನಾಳೆ ಅದೇ ದುಡಿಮೆ ಮಾಡ್ಬೇಕು, ಅದೇ ಉದ್ಯೋಗ ಮಾಡ್ಬೇಕು ಅಂತ ಅಲ್ಲ, ಯಾವ್ದೋ ಒಂದು ಕಲ್ತಿರ್ಲಿ. ಯಾವ ಟೈಮ್ಗೆ ಯಾತಕ್ಕೆ ಹೆಲ್ಪ್ ಬರ್ತದೋ ಅದು. ಹೆಣ್ಮಕ್ಳಿಗೆ ಫಸ್ಟ್ ಕಳ್ಸೋ. ಹೆಣ್ಮಕ್ಳೇನ ಒಬ್ಬಕ್ಕೆ ಹೆಣ್ಮಗಳು ಹಾಕಿ ಕಳ್ಸು ಹೇಳ್ತೀನಿ. ಗಂಡ ಮಕ್ಳಿಗೆ ಬೇಡ, ಬಿಡ, ಅವು ಕಲಿಯಂಗಿಲ್ಲ, ಅವು ಸರಿ ಇಲ್ಲ ಅವು. ನೀನು ಹೆಣ್ಮಕ್ಳಿಗೆ ಕಳ್ಸು. ಓಕೆ, ಅಷ್ಟು ಮಾಡಿಸ್ಕೊಡ್ತೀನಪ್ಪ. ಓಕೆ. ಈ ಕೇಸಲ್ಲಿ ನನಗೆ ಏನು ಅನಿಸಿದ್ದು ಅಂದರೆ, ನನ್ನ ಅಕ್ಕನ ಮಗಳು ಅಂತ ಕರ್ಕೊಂಬಂದೆ, ನನ್ನ ಮಾವನ ಮಗಳು ಅಂತ ಕರ್ಕೊಂಬಂದೆ ಅನ್ನೋರು ಇರ್ತಾರೆ. ನನ್ನ ಬಾಜು ಮನೆಯವರು ಅಂತ ಕರ್ಕೊಂಬಂದ್ವಿ ಅಂತನ್ನೋರು ಕಡಿಮೆ ಈಗ ಮಂದಿ. ನಮ್ಮ ಬೆಂಗಳೂರಿನಲ್ಲಿ ನಮ್ಮ ಬಾಜು ಮನೆಯಲ್ಲಿ ಯಾರಿದ್ದಾರೆ ಅನ್ನೋದೇ ಗೊತ್ತಿರಲ್ಲ. ಇನ್ನು ಕರ್ಕೊಂಬರೋದು ಎಲ್ಲ ಬಂತು. ಬೋತ್ ಆಫ್ ದೆಮ್ ಆರ್ ಸೋ ನೈಸ್. ಥ್ಯಾಂಕ್ ಯು, ಸೋ ನೈಸ್ ಆಫ್ ಯು.